ಎಲ್ಲರಿಗೆ ನಮಸ್ಕಾರ. ಇವತ್ತು ಬೀದರ್ ಡೆವಲಪ್ಮೆಂಟ್ ಅಂದ್ರೆ ರಹೀಮ್ ಖಾನ್ ಡೆವಲಪ್ಮೆಂಟ್ ಯಾರಾದರೂ ಮಾಡಿದ್ರೆ ರಹೀಮ್ ಖಾನ್ ಮಾಡಿ ಅಂತ ಹೆಮ್ಮೆ ಪಡ್ತೀವಿ ನಾವು ಹೇಳಕ್ಕೆ. ಯಾಕಂದರೆ ರಹೀಮ್ ಖಾನ್ ಸಾವರು 4 ಸಲ ಗೆದ್ದಿದ್ದಾರೆ. ಅವ್ರು ಇವತ್ತಿಗೂ ಪಕ್ಷಕ್ಕೆ ಏನು ಡಿಮಾಂಡ್ ಮಾಡಿಲ್ಲ, ನಂಗೆ ಅದು ಬೇಕು ಇದು ಬೇಕು ಕೊಟ್ಟರು ತೊಗ್ತಾರೆ ಅಂತ ಬಿಡ್ತಾರೆ. ಆದರೆ ಇವತ್ತು ನಮ್ಮ ಡಿಮಾಂಡ್ ಇದೆ, ನಮ್ಮ ಹಕ್ಕಿದೆ. 4 ಸಲ ಗೆದ್ದಾರವರು. ಇವತ್ತು ಉಸ್ತುವಾರಿ ಸುರ್ಜೇವಾಲ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಾನು, ಮತ್ತು ವೇಣುಗೋಪಾಲ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ, ಸೋನಿಯಾ ಗಾಂಧಿ ಅವರಿಗೆ. ನೀವು ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾರಾದರೂ ಮನೆ ಇಟ್ಟಿದ್ದಲ್ಲಿ 4 ಸಲ ಗೆದ್ದಿದ್ದಾರೆ ಅಂದರೆ ಅವರು ರಹೀಮ್ ಖಾನ್ ಗೆದ್ದಿದ್ದಾರೆ. ದಯಮಾಡಿ ಇವರು ಪಕ್ಷ ಸಲ ದುಡಿದಿದ್ದಾರೆ. ಬೀದರ್ ಡೆವಲಪ್ ಆಗಿದೆ, ಬೀದರಲ್ಲಿ ಕ್ವಾರ್ಡಿನೇಟ್ಸ್ ಆಗಿದೆ, ಮತ್ತು ಏನೇನೋ ಒಂದು ಮನೆ MC ಹಾಸ್ಪಿಟಲ್ ಓಪನಿಂಗ್ ಮಾಡಿದ್ದಾರೆ, ಕ್ಯಾನ್ಸರ್ ಓಪನಿಂಗ್ ಮಾಡಿದ್ದಾರೆ, ಎಲ್ಲ ಡೆವಲಪ್ಮೆಂಟ್ ಆಗ್ತದೆ. ಆದರೆ ನೀವು ಈ ಏನು ಸಂಪುಟ ಪುನರ್ರಚನೆ ಆಗಿದೆ, ಏನು ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದಾರೆ. ಸಿದ್ದರಾಮಯ್ಯ ಏನು ಗೊತ್ತು ಕೊಟ್ಟಿದ್ದಾರೆ DK ಸಾಹೇಬರಿಗೆ, ನಾವು DK ಸಾಹೇಬರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ. ನೀವು ಬೀದರ್ ಡೆವಲಪ್ ಆಗಬೇಕಾದ್ರೆ ನಮ್ಮ ರಹೀಮ್ ಖಾನ್ ಸಾಹೇಬರಿಗೆ ಕ್ಯಾಬಿನೆಟ್ನಲ್ಲಿ ನೀವು ಜಾಗ ಕೊಡಲೇಬೇಕು. ಯಾಕಂದರೆ ನಾವು ಅವ್ರಿಗೆ ಮಿನಿಸ್ಟ್ರಿ ಆದರೆ ನಾವು ಕಲ್ಯಾಣ ಕರ್ನಾಟಕದವರು ಬೀದರ್ಗೆ ಹೋಗ್ಲಿಕ್ಕೆ ಬೆಂಗಳೂರಿಗೆ ಹೋಗಬೇಕಾದ್ರೆ ನಮ್ಮ ಧ್ವನಿ ಎತ್ತರೋ ಯಾರಾದರೂ ಇದ್ದಾರೆ, ಅದು ರಹೀಮ್ ಖಾನ್ ಸಾಹೇಬರು ಇದ್ದಾರೆ. ಯಾಕಂದರೆ ನಮ್ಮ ಧ್ವನಿ ಕೇಳೋರು ಬೀದರಿಂದಲ್ಲಿ ಯಾರು ಇಲ್ಲಿ ಬೆಂಗಳೂರಲ್ಲಿ. ಅದ್ರಗೋಸ್ಕರ ನಾವು ಹೇಳ್ತೇವೆ ಮೀಡಿಯಾ ಅಂತ ಇಡೀ ನಮ್ಮದು ಕಾಂಗ್ರೆಸ್ ಪಕ್ಷಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಇವತ್ತು ರಹೀಮ್ ಖಾನ್ ಸಾಹೇಬರಿಗೆ ನೀವು ಒಂದೇಳೆ ಮಿನಿಸ್ಟ್ರಿ ಕೊಡಲಿಲ್ಲ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಇದು ನಮ್ಮ ಪಕ್ಷಕ್ಕೆ ಒಂದು ಹಾನಿ ಆಗ್ತದೆ. ನಾವೇನು ನಮ್ಮ ಪಕ್ಷ ಸಂಘಟನೆ ಬೆಳೆಸ್ಕೊಂಡು ಬಂದಿದ್ದೆವು, ನಾವೇನು ಕಾರ್ಯಕರ್ತರಿದ್ದೆವು, ನಮಗೆಲ್ಲ ಒಂದು ಮನಸ್ಸು ನೋವಾಗ್ತದೆ. ನಾವು ದಯಮಾಡಿ ಪಕ್ಷದ ಹಿರಿಯ ನಾಯಕರಿಗೆ ಹೇಳೋಕ್ಕೆ ಇಷ್ಟಪಡ್ತೇವೆ, ನೀವು ಏನಾದರೂ ಮಾಡಿರಿ, ನಮ್ಗೆ ಗೊತ್ತಿಲ್ಲ. ನಮ್ಮ ರಹೀಮ್ ಖಾನ್ ಸಾಹೇಬರಿಗೆ ನೀವು ಸಂಪುಟದಲ್ಲಿ ಜಾಗ ಕೊಡಲೇಬೇಕಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಶ್ರೀಮಂತ್ ಸೂರ್ಯವಂಶಿ ಮೈಲೂರು. ನಾ ಬ್ಲಾಕ್ ಕಾಂಗ್ರೆಸ್ ಸಿಟಿ ನಗರ ಸದಸ್ಯರು. ದೊಡ್ಡ ನಾಯಕರು, ಈಶ್ವರಖಂಡ ವಿಶ್ವ ಲಿಂಗಾಯತ ಧರ್ಮದ ಅಧ್ಯಕ್ಷರು, ಮಹಾಸಭಾಧ್ಯಕ್ಷರು. ಅವ್ರದ್ದು ಒಂದು ದೊಡ್ಡ ಸ್ಥಾನ ಇದೆ. ಅವರು ಉಸ್ತುವಾರಿ ಆಗಿದ್ದಾರೆ. ಅವ್ರು ತುಂಬ ಬುದ್ಧಿವಂತರು. ಅವ್ರ ತಂದೆಯವ್ರ ಮನೆಯಿಂದ ಅವರು ರಾಜಕೀಯ ಮಾಡ್ಕೊತಾ ಬಂದಿದ್ದಾರೆ. ನಮಗೆ ಅವ್ರಿಗೆ ಹೇಳಕ್ಕೆ ಅವ್ರಿಗೂ ಸಿಗಲಿ ಇವ್ರಿಗೂ ಸಿಗಲಿ, ಅವ್ರಿಗೆ ಸಿಕ್ಕರು ನಮ್ಗೆ ಇಷ್ಟ. ವೆಲ್ಕಮ್. ನಮ್ಮ ಸಾಹೇಬರು ಸಿಕ್ಕರು ಯಾಕಂದರೆ ನಾವು ಬೀದರ್ದವರು, ನಮ್ಮ ಊರವರು, ನಮ್ಮ ಓಣಿದವರು, ನಮ್ಗೆ ಆಗ್ಬೇಕಂತ ಇಷ್ಟ. ರಹೀಮ್ ಖಾನ್ ಈಶ್ವರ್ ಸಾಹೇಬರು ಆಗ್ತಾರೆ, ಬಟ್ ನಮ್ಮ ರಹೀಮ್ ಖಾನ್ ಸಾಹೇಬರು ಕೂಡ ಕೊಡಲೇಬೇಕು. ಯಾಕಂದರೆ ಈಗ ಇಲ್ಲಿ ಹೆಂಗಾಗ್ತದೆ ಅಂದರೆ ಈಗ ಆಲ್ ಕರ್ನಾಟಕದಲ್ಲಿ ಮುಸ್ಲಿಂ ಲೀಡರ್ಸ್ 8 ಇದ್ದಾರೆ 9 ಇದ್ದಾರೆ. ಆದರೆ ನಮ್ಗೆ ಅದು ಸಂಬಂಧ ಇಲ್ಲ. ನಮಗೆ ಬೀದರ್ ಸಂಬಂಧ, ಕಲ್ಯಾಣ ಕರ್ನಾಟಕ ಸಂಬಂಧ, ನಮ್ಮ ಕರ್ನಾಟಕ ಸಂಬಂಧ ಇಲ್ಲ. ಕರ್ನಾಟಕ ತುಂಬ ಲೀಡರ್ಸ್ ಇದ್ದಾರೆ ಮುಸ್ಲಿಂ ಲೀಡರ್. ನಮ್ಗೆ ನೋ ಟೆನ್ಷನ್. ನೀವು 10 ಮಂದಿಗೆ ಮಾಡಿರಿ, 3 ಮಾಡಿ, 4 ಮಂದಿ ಮಾಡಿ, ನೋ ಟೆನ್ಷನ್. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ರಹೀಮ್ ಖಾನ್ ಸಾಹೇಬರಿಗೆ ಮಿನಿಸ್ಟರ್ ಮಾಡಲೇಬೇಕು. ಹಕ್ಕಿದೆ ನಮ್ದು, ಹಕ್ಕು. ನಾವು ಭಿಕ್ಷೆ ಕೇಳ್ತಾ ಇಲ್ಲ, ಹಕ್ಕು ಕೇಳ್ತದೆ ಪಕ್ಷಕ್ಕೆ. ಯಾಕಂದರೆ 4 ಸಲ ದುಡಿದ್ವಿ, 4 ಸಲ ಪಕ್ಷಕ್ಕೆ ಅವ್ರು ಗೆದ್ದಿದ್ದಾರೆ. 4 ಸಲ ಗೆದ್ದಬೇಕು, ಸುಮ್ಮನೆ ಇಲ್ಲ. 4 ಹೆಟ್ರಿಗೆ 4 ಚೌಕ ಹೊಡೆದಿದ್ದಾರೆ. ಚೌಕ ಬೌಂಡ್ರಿ ಒಂದೇ ಬರೋ ಇವ್ರದ್ದು ಎಲೆಕ್ಷನ್ ಮ್ಯಾಚ್ ಗೆದ್ದಾರೆ ಅವರು. ಅದ್ರಗೋಸ್ಕರ ನಮ್ಮ ಹಕ್ಕಿ ನಾವು ಕೇಳ್ತಿದ್ದೇವೆ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ.